ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಮಿಸ್ ಕುಕಿಂಗ್ ಬಿ. ಬನ್ನಿ ಇವತ್ತು ಬ್ರೌನಿನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಅದು ಕೂಡ ಓರಿಯೋ ಬಿಸ್ಕೆಟ್ನ ಉಪಯೋಗಿಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಓರಿಯೋ ಬ್ರೌನಿ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನಾನು ಒಂದು ಫುಲ್ ಪ್ಯಾಕೆಟ್ ಓರಿಯೋನ ಯೂಸ್ ಮಾಡ್ತಿದ್ದೀನಿ. ಇದನ್ನ ಇವಾಗ ಪೌಡರ್ ಮಾಡ್ಕೊಂಡು ಬರ್ತಿದ್ದೀನಿ. ಪೌಡರ್ ನೋಡ್ತಿದ್ದೀರಲ್ಲ, ಈ ರೀತಿ ಆಗಬೇಕು. ಸೊ ಇದಕ್ಕೇನೆ ನಾವು ಕುಕ್ಕಿಂಗ್ ಚಾಕ್ಲೇಟ್ ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ ಹಾಕ್ಕೋಬೇಕು. ಬ್ರೌನಿ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಚಾಕ್ಲೇಟಿ ಆಗಿರೋಕ್ಕೆ ನಾವು ಚಾಕ್ಲೇಟ್ನ ಉಪಯೋಗಿಸ್ಬೇಕು. ಇದಕ್ಕೆ ಒಂದು 1/4 ಚಮಚದಾಗುವಷ್ಟು ಬೇಕಿಂಗ್ ಪೌಡರ್ನ ಕೂಡ ಸೇರಿಸ್ಕೊಳ್ಳಿ. ಇಲ್ಲಿ ನಾನು ಡೈರಿ ಮಿಲ್ಕ್ನ ಮೆಲ್ಟ್ ಮಾಡಿ ಹಾಕ್ಕೊತಿದ್ದೀನಿ. ಕುಕ್ಕಿಂಗ್ ಚಾಕ್ಲೇಟ್ ಇದ್ದರೂ ಕೂಡ ಯೂಸ್ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಇವಾಗ ಇದಕ್ಕೇನೆ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈ ಹಾಲು ನಾನು ಕಾಯಿಸಿ ತಣ್ಣಗಾದ್ಮೇಲೆ ರೂಮ್ ಟೆಂಪರೇಚರ್ ಬಂದ ಮೇಲೆ ಉಪಯೋಗಿಸ್ತಿದ್ದೀನಿ. ಸೊ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಹಾಲನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನನಗಿಲ್ಲಿ ಅರ್ಧ ಕಪ್ ಆಗೋಷ್ಟು ಹಾಲನ್ನ ಉಪಯೋಗಿಸಿದ್ದೀನಿ. ಸೊ ಕನ್ಸಿಸ್ಟೆನ್ಸಿ ಈ ರೀತಿ ಬಂದಮೇಲೆ ಯಾವುದಾದ್ರೂ ಕೇಕ್ ಟಿನ್ ಅಥವಾ ನಿಮ್ಮ ಮನೇಲಿ ಯಾವುದಾದ್ರೂ ಅಲ್ಯೂಮಿನಿಯಂ ಪಾತ್ರೆ ಇದ್ದರೆ ಅದರಲ್ಲೂ ಕೂಡ ನೀವು ಕೇಕ್ ಮಾಡ್ಕೋಬೋದು. ಸೊ ಬಟರ್ ಪೇಪರ್ನ ಕೂಡ ಹಾಕ್ಕೊಂಡ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಬಟರ್ ಪೇಪರ್ ಇಲ್ಲ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿ ಎಣ್ಣೆ ಸವರ್ಬಿಟ್ಟು ಅದ್ರ ಮೇಲೆ ಮೈದಾ ಸ್ಪ್ರಿಂಕಲ್ ಮಾಡಿ ಚೆನ್ನಾಗಿ ಡಸ್ಟ್ ಮಾಡಿಕೊಂಡ್ರೆ ಈಸಿಯಾಗಿ ಡಿಮೋಲ್ಡ್ ಆಗುತ್ತೆ. ಸೊ ಕೇಕ್ ಬ್ಯಾಟರ್ ಹಾಕೊಂಡ್ಮೇಲೆ ಒಂದು 2-3 ಸರಿ ಟ್ಯಾಪ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನಾನು ವಾಲ್ನಟ್ನ ಕೂಡ ಹಾಕೊತಿದ್ದೀನಿ. ಹಾಗೆ ಇಲ್ಲಿ ನಾನು 10 ನಿಮಿಷ ಮುಂಚೆನೇ ಪ್ರಿಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದರಲ್ಲಿ ಒಂದು 30 ನಿಮಿಷ ಲೋ ಫ್ಲೇಮಲ್ಲಿ ನಾನು ಕುಕ್ ಮಾಡ್ಕೊಂಡಿದ್ದೀನಿ. ಸೊ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದು ಕುಕ್ ಆಗಿದೆಯಾ ಇಲ್ಲ ಅಂತ ಈ ರೀತಿ ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ನೋಡ್ತಿದ್ದೀರಲ್ಲ, ಏನೂ ಅಂಟಿಲ್ಲ ಟೂತ್ಪಿಕ್ಗೆ, ಅಂದರೆ ಇದು ರೆಡಿ ಆಗೋಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನೀವು ಪೀಸಸ್ ಆಗಿ ಕಟ್ ಮಾಡಿಕೊಂಡು ಐಸ್ ಕ್ರೀಮ್ ಜೊತೆಗೆ ಇಲ್ಲ ಚಾಕ್ಲೇಟ್ ಸಾಸ್ ಜೊತೆಗೆ ಸರ್ವ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಟೇಸ್ಟಿಯಾಗಿರೋಂಥ ಬ್ರೌನಿನ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಖಂಡಿತ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ, ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ನೀವು ಟ್ರೈ ಮಾಡಾದಮೇಲೆ ನನ್ನ ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.